ಹುಮ್ನಾಬಾದ್ನಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದಂಥ ಶ್ರೀ ಮಾಣಿಕ್ ಪ್ರಭು ಶಿಕ್ಷಣ ಸಂಸ್ಥೆಯಲ್ಲಿ ಒಂದೇನಪ್ಪ ಅಂದರೆ ಹಿಂದುಳಿದ ವರ್ಗಗಳ ಒಂದು SC/ST ಮಕ್ಕಳಿಗೆ ಒಂದು ಏನಪ್ಪ ಅಂದರೆ ಈ ಬಾರಿ ಅವರ ಅಡ್ಮಿಷನ್ ಜೊತೆ ಚೆಲ್ಲಾಟ ನಡೆದಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಲಭ್ಯವಾಗ್ತಾ ಇದೆ. ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಲು ನಮ್ಮ ಜೊತೆ ಲಕ್ಷ್ಮೀಪುತ್ರ ಮಾಳಿಗೆ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ನಮ್ಮ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಮಾಧ್ಯಮ ಮಿತ್ರರೇ. ಈ ನಮ್ಮ ಮಾಧ್ಯಮದ ಮೂಲಕ ನಾನು ಸರ್ಕಾರದ ಒಂದು ಗಮನ ಸೆಳೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಏನಪ್ಪ ಅಂದರೆ ಸರ್ಕಾರದ ಯೋಜನೆ ಅಂತ ಸಮಾಜ ಕಲ್ಯಾಣ ಇಲಾಖೆಯ ಪ್ರತಿಷ್ಠಿತ ಶಾಲೆಯ ಮಕ್ಕಳಲ್ಲಿ ಪ್ರತಿಷ್ಠಿತ ಶಾಲೆಯಲ್ಲಿ SC/ST ಮಕ್ಕಳಿಗೆ ಉಚಿತ ಶಿಕ್ಷಣ ಯೋಜನೆ ಇದೆ. ಅದು ಫೀಸು ಸರ್ಕಾರ ಭರಿಸುತ್ತೆ ಸಮಾಜ ಕಲ್ಯಾಣ ಇಲಾಖೆಯವರು. ಈ ಸುಮಾರು 15 ವರ್ಷದಿಂದ ಈ ಯೋಜನೆ ರಾಜ್ಯದಲ್ಲಿ ಜಾರಿಯಲ್ಲಿದೆ. ಅದರಂತೆ ಬೀದರ್ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಒಂದಾದಂಥ ಮಾಣಿಕ್ ಪ್ರಭು ಸ್ಕೂಲನ್ನು ಅಲ್ಲಿ ಪ್ರತಿ ವರ್ಷ SC/ST ಮಕ್ಕಳಿಗೆ ತೊಗೊಳ್ತಾಯಿದ್ರು. ಬಟ್ ಏನಾಗಿದೆ ಅಂದರೆ ಈ ವರ್ಷ ಏನೋ ಕುಂಟು ನೆಪ ಹೇಳಿ SC/ST ಮಕ್ಕಳಿಗೆ ಪ್ರವೇಶಾತಿಯಲ್ಲಿ ನಿರಾಕರಣೆ ಮಾಡಿದ್ದಾರೆ. ಇದನ್ನು ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳು ಆಯ್ಕೆ ಸಮಿತಿ ಅಧ್ಯಕ್ಷರಾಗಿರ್ತಾರೆ, ಸದಸ್ಯ ಕಾರ್ಯದರ್ಶಿಗೆ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಿರ್ತಾರೆ. ನಾವು ಅವರನ್ನು ಸಂಪರ್ಕಿಸಿದಾಗ ಯಾವುದೇ ನಿಖರವಾದಂಥ ಮಾಹಿತಿ ಕೊಟ್ಟಿಲ್ಲ. ಯಾಕೆ ಪ್ರವೇಶಾತಿ ನಿರಾಕರಿಸಿದ್ರ ಬಗ್ಗೆ ನಿಖರವಾದ ಮಾಹಿತಿ ಕೊಟ್ಟಿಲ್ಲ. ಸೊ ಅದಕ್ಕಾಗಿ ನಾವು ದಿಢೀರಾಗಿ ಪಾಲಕರು ಮತ್ತು ಮಕ್ಕಳು ಸೇರಿ ನಿನ್ನೆ 13ನೇ ತಾರೀಕಿಗೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನಾ ರ್ಯಾಲಿ ಮತ್ತು ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಇದನ್ನು ಮನಗಂಡು ಮೊನ್ನೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಉಪನಿರ್ದೇಶಕರು ಸ್ಥಳಕ್ಕೆ ಬಂದು ನಮ್ಮ ಧರಣಿಯನ್ನು ಕೈ ಬಿಡುವಂತೆ ಒತ್ತಾಯಿಸಿ ಪ್ರವೇಶಾತಿಯನ್ನು ನಾವು ಪಡೆದುಕೊಳ್ಳುತ್ತೇವೆ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರ ಆಶ್ವಾಸನೆ ಮೇರೆಗೆ ನಾವು ಪ್ರತಿಭಟನೆ ನಿನ್ನೆ ಹಿಂಪಡೆದುಕೊಂಡಿದ್ದೀವಿ. ನಾಳೆ 15ನೇ ತಾರೀಕಿಗೆ ನಮಗೆ ಪ್ರವೇಶಾತಿಯನ್ನು ಕೊಡಲಿಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ನಾಳೆ ನಾವು ಅವ್ರಿಗೆ ಹೋಗಬೇಕಾಗಿದೆ. ಸರ್ ನಿಜಕ್ಕೂ ಕೂಡ ಏನಾಗಿತ್ತು? ಕೇವಲ SC/ST ಅಲ್ಲದೇ ಬೇರೆ ಫೀಸ್ ಕೊಡುವಂಥ ಮಕ್ಕಳಿಗೆ ಏನಾದ್ರು ಅಲ್ಲಿ ತೋತಾ ಇದ್ರಾ? ಏನಾಗ್ತಾ ಇತ್ತು ಅಂತೇಳಿ ನಿಜಾಂಶ? ನಾವಲ್ಲಿ ಆ ಶಾಲೆಗೆ ಭೇಟಿ ಕೊಟ್ಟಾಗ ಅಲ್ಲಿ ಖಾಸಗಿ ಮಕ್ಕಳಿಗೆ ಪ್ರವೇಶಾತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅಡ್ಮಿಷನ್ ಇನ್ನೂ ನಡೀತಾ ಇವೆ ಖಾಸಗಿ ಮಕ್ಕಳದಲ್ಲ 6ನೇ ತರಗತಿಗೆ. ಆದರೆ ಇವು SC/ST ಮಕ್ಕಳಿಗೆ ಮಾತ್ರ ಅವರು ನಿರಾಕರಿಸಿದ್ರೆ ನಮಗೆ ಕಾರಣ ಏನು ಹೇಳ್ತಾರೆ, ಕುಂಟು ನೆಪ ಹೇಳ್ತಿದ್ರೆ ನಮಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಕಟ್ಟಡ ನಡೀತಾ ಇದೆ, ಕಟ್ಟಡಗಳ ಕೊರತೆ ಇದೆ ಎಂಬ ಒಂದು ಕುಂಟು ನೆಪನ ಹೇಳ್ತಾ ಇದ್ದಾರೆ ಅವರು. ನಿಜಕ್ಕೂ ಕೂಡ ಇದು ಒಂದು ಆಶ್ಚರ್ಯವಾದಂಥ ಹೇಳಿಕೆಯಾಗಿದೆ. ಯಾಕಂದರೆ ಒಂದು ಸೀಮಿತವಾದಂಥ ಒಂದು ಜನಾಂಗಕ್ಕೆ ಸೀಟಿಲ್ಲ ಅಂದರೆ ಏನು? ಒಂದು ನಾವು ಸ್ವತಂತ್ರ ಒಂದು 75 ವರ್ಷಗಳು ಗತಿಸಿ ಒಂದು 75ನೇ ಆಜಾದಿ ಕಾ ಅಮೃತ ಮಹೋತ್ಸವವನ್ನು ಮಾಡ್ಕೊಂಡಿದ್ದೀವಿ ಅಂಥ ಪರಿಸ್ಥಿತಿಯಲ್ಲಿ ಈ ರೀತಿಯಾದಂಥ ಒಂದು ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ? ಇದರಿಂದ ನಮಗೆ ಪಾಲಕರಿಗೆ ಗಮನಕ್ಕೆ ಬಂದಿದ್ದೇನೆಂದರೆ, ಸಂಶಯ ಕೆಡೆ ಮಾಡಿಕೊಟ್ಟಿದ್ದೇನೆಂದರೆ, ಇದು ಬ್ರಾಹ್ಮಣ ಒಂದು ಆಡಳಿತ ಮಂಡಳಿ ಇರೋದರಿಂದ ಅಲ್ಲಿ ಜಾತಿ ವ್ಯವಸ್ಥೆಯೇನೋ ಅಥವಾ ಖಾಸಗಿಯಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಅಧಿಕ ಶುಲ್ಕವನ್ನು ಪಡೆದುಕೊಳ್ತಾ ಇದ್ದಾರೆ. ಸರ್ಕಾರ ಕೊಡೋದು ಕಡಿಮೆ. ಇಲ್ಲಿ ಶುಲ್ಕದಿಂದ ಅಥವಾ ಜಾತಿ ವ್ಯವಸ್ಥೆಯಿಂದ ನಮ್ಮನ್ನು SC/STನ ಅಡ್ಮಿಷನ್ಗೆ ನಿರಾಕರಣೆ ಮಾಡ್ತಾ ಇದ್ದಾರೆ ಬಗ್ಗೆ ನಮಗೆ ಸಂಶಯ ಕೆಡೆ ಮಾಡಿಕೊಟ್ಟಿದ್ದ ಸಲುವಾಗಿ ನಾವು ಮೊನ್ನೆ ಜಿಲ್ಲಾಧಿಕಾರಿಯವರಿಗೆ ನೇರವಾಗಿ ಭೇಟಿಯಾಗಿದ್ದೀವಿ, ಮೌಖಿಕವಾಗಿ ಭೇಟಿಯಾಗಿ ಮತ್ತು ಲಿಖಿತವಾಗಿ ಅವರಿಗೆ ಲೆಟರ್ ಕೊಟ್ಟಿದ್ದೀವಿ. ಯಾವುದೇ ನಮಗೆ ಅವರಿಂದ ಒಂದು ಸ್ಪಷ್ಟವಾದ ಮಾಹಿತಿ ಬರೋದ್ರಿಂದಾಗಿ ನಾವು ಪಾಲಕರು ಮತ್ತು ಮಕ್ಕಳು ಸೇರಿ ದಿಢೀರಾಗಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದೀವಿ. ಈಗ ಮಕ್ಕಳಿಗೆ ಒಂದು ಅಡ್ಮಿಷನ್ ತೋತಿದ್ದಾನ ಅಂತ ಹೇಳಿದ್ದಾರೆ, ವಾಗ್ದಾನ ಕೊಟ್ಟಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ADC ಅವರು ಬಂದು ಮತ್ತು ಉಪನಿರ್ದೇಶಕರು ಬಂದು ನಮ್ಮ ಧರಣಿ ನಿರತ ಸ್ಥಳದಲ್ಲಿ ಬಂದು ನಾವು 15ನೇ ತಾರೀಕಿಗೆ ಮಕ್ಕಳನ್ನು ಪ್ರವೇಶ ತೆಗೆದುಕೊಳ್ತೀವಿ ಅಂತ ವಾಗ್ದಾನ ಕೊಟ್ಟಿದ್ದಾರೆ. ನಾಳೆನೇ 15ನೇ ತಾರೀಕಿಗೆ ತೆಗೆದುಕೊಳ್ತೀವಿ ಅಂತ ವಾಗ್ದಾನ ಕೊಟ್ಟಿದ್ದಾರೆ. ನಾಳೆ ನಾವು ಪಾಲಕರು ಮತ್ತು ಮಕ್ಕಳು ನಾಳೆ ಸಮಾಜ ಕಲ್ಯಾಣಕ್ಕೆ ಬೀದರ್ಗೆ ಹೋಗ್ತಾ ಇದ್ದೀವಿ. ಈ ಮಾಣಿಕ್ ಪಬ್ಲಿಕ್ ಸ್ಕೂಲ್ ಆಡಳಿತ ಮಂಡಳಿಯವರು ಮತ್ತು ಜಿಲ್ಲಾಡಳಿತ ಕೂಡ ಈ SC/ST ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯವಾದಂಥದ್ದು. ಮುಂದೆ ಬರುವಂಥ ದಿನಗಳಲ್ಲಿ ಈ ರೀತಿ ಮಕ್ಕಳಿಗೆ ಈ ರೀತಿ ಆಗದಂತೆ ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಬೇಕು. ಸರ್ಕಾರದ ಮೇಲೆ ಇದಕ್ಕೆ ಕಂಡಿಡಬೇಕಾಗ್ಯದಂತ, ಇಲ್ಲಾಂದರೆ ಆ ಶಾಲೆಯನ್ನು ಮಾನ್ಯತೆಯನ್ನು ರದ್ದು ಮಾಡಬೇಕಂತ ನಾವು ಆಗ್ರಹ ಮಾಡ್ತಾಯಿದ್ದೀವಿ. ಶಾಲೆ ಮಕ್ಕಳು ಇನ್ನು ಜಿಲ್ಲಾಡಳಿತ ಬೀದರ್ ಜಿಲ್ಲಾಡಳಿತದಲ್ಲಿ ಏನು ಒಂದು ಸರ್ಕಾರದ ನಿಯಮದಂತೆ ಅಡ್ಮಿಷನನ್ನು ಫ್ರೀ ತೊಗೋಬೇಕು. ಆ ಫ್ರೀ SC/ST ಜನಗಳಿಗೆ. ಆದರೆ ಇಲ್ಲಿರುವಂಥ ಏನು ನಮ್ಮ ಸಮಾಜ ಕಲ್ಯಾಣ ಇದೆ ಹಾಗೂ ಮೊನ್ನೆ ಜಿಲ್ಲಾಧಿಕಾರಿಗಳು ಅದಕ್ಕೇನು ಮಾಡ್ಯಾರ ಅಂದರೆ ಈ ಜಿಲ್ಲೆ ಅಡ್ಮಿಷನ್ ಇಲ್ಲ ಅಂಥೇಳಿ ಈ ಥರ SC/ST ಜನರ ಮೇಲೆ ಅವರು ದೌರ್ಜನ್ಯ ಮಾಡ್ತಿದ್ದಾರೆ, ಶಾಲೆ ಮಕ್ಕಳ ಮೇಲೆ. ಆದರೆ ಇದೇ ಥರ ಹೀಗಾದರೆ ನಾವು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಆ ಶಾಲೆಯನ್ನು ರದ್ದು ಮಾಡಬೇಕು, ಇಲ್ಲೋದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಪತ್ರಿಕೆ ಮುಖಾಂತರ ಹೇಳಿ ಬಯಸ್ತೇನೆ.
ಹುಮ್ನಾಬಾದ್ ಎಸ್ವಿ ಟಿವಿಎಸ್ ಶೋರೂಮ್ ನೀಡುತ್ತಿದೆ ಉದ್ಯೋಗಾವಕಾಶ. ಎಸ್ಎಸ್ಎಲ್ಸಿ ಪಿಯುಸಿ ಡಿಗ್ರಿ ಓದಿರುವ ನಿರುದ್ಯೋಗ ಯುವಕ ಯುವತಿಯರು ತಮ್ಮ ಶಿಕ್ಷಣ ಮಾಹಿತಿ ಹಾಗೂ ಸಿವಿಯೊಂದಿಗೆ ಇಂದೇ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಕಲಬುರಗಿ ರಸ್ತೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.